श्रीगुरुभ्यो नमः। हरिः ओम्। गणानां त्वा गणपतिं ಮುಂದೆ ಇಟ್ಕೊಂಡು ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತಃ ಶೃಣ್ವನ್ನೋತಿಭಿಃ ಸೇದಸಾಧನಂ। शांति शांति शांति। ओम सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागं सस्तनूभिः व्यशेमदेवहितैर्यदायुः। स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्ददातु। ॐ शान्ति शान्ति शान्तिः। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। ॐ असतो मा सद्गमय मृत्योर्मा अमृतङ्गमय। ॐ शान्ति शान्ति शान्तिः। ಈ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದು ಯಾಕೆಂದರೆ ಬೇರೆದಕ್ಕೆಲ್ಲ ನಾವು ಕೇಳದೆ ಮಾಡದೆ ಓಡೋಟೋಗ್ತೀವಿ. ಆದರೆ ಭಕ್ತಿ, ನಾಮ ಸಂಕೀರ್ತನೆ, ಪ್ರಾರ್ಥನೆ, ದೇವತಾ ಪೂಜೆ, ಅರ್ಚನೆಗೆ ಇವತ್ತು ನಿಮ್ಮನ್ನೆಲ್ಲ ಕರೆಸಿ ಅದರ ಜೊತೆ ಹೆಚ್ಚಾಗಲಿ ದೇವರ ಮೇಲಿರುವ ನಮಗೆ ದೇವರ ಮೇಲಿರುವ ಭಕ್ತಿ ವೃದ್ಧಿಯಾಗಲಿ, ಹೆಚ್ಚಾಗಲಿ ಅನ್ನೋ ಭಾವನೆಯಿಂದ ಕರೆಸಿದ್ದೀನಿ. ಬೆಳಗ್ಗೆ ತಿರುಮುಕೂರಿನ ಶ್ರೀರಾಮ ಮಂದಿರದಲ್ಲಿ ವಿಶೇಷವಾದ ಪೂಜೆ ಆಯಿತು. ಮುಂದೆ ಬರುವ ಯೋಜನೆಗಳಿಗೆ ರಾಮನ ಕೃಪೆ ಇನ್ನೂ ಹೆಚ್ಚೆಚ್ಚು ಬರಲಿ ಅಂತ ಪ್ರಾರ್ಥಿಸಿಕೊಂಡು ಕಾರ್ಯಕ್ರಮನ ಆರಂಭ ಮಾಡ್ತಾ ಇದ್ದೀವಿ.
ಇವತ್ತು ಶ್ರೀ ಬಸವೇಶ್ವರ ಜಯಂತಿ. ಜಗಜ್ಯೋತಿ ಬಸವೇಶ್ವರ ಅಣ್ಣ ಬಸವಣ್ಣ ಅವರ ಜಯಂತಿ. ಇವತ್ತು ಪರಶುರಾಮರು ಹುಟ್ಟಿದ ದಿವಸ. ಇವತ್ತು ದ್ರೌಪದಿಗೆ ಅಕ್ಷಯ ಪಾತ್ರೆ ಕೊಟ್ಟಿರುವ ದಿವಸ. ಇವತ್ತು ಗಂಗೆ ಭೂಮಿಗೆ ಬಂದ ದಿವಸ. ಇವತ್ತು ಕೃಷ್ಣನ ಮನೆಗೆ ಸುಧಾಮ ಭೇಟಿ ನೀಡಿದ ದಿವಸ. ತ್ರೇತಾಯುಗ ಆರಂಭವಾಗಿದ್ದ ದಿವಸ. ಹೀಗೆ ಹೇಳ್ತಾ ಹೋಗ್ತಿದ್ರೆ ನಮ್ಮ ಹಿಂದೂ ಸನಾತನ ಧರ್ಮದ ಎಷ್ಟು ಅದ್ಭುತಗಳು ಅಡಗಿವೆ ಅದರಲ್ಲಿ ಅಂತ. ದುರದೃಷ್ಟವಶಾತ್ ಅದನ್ನ ತಿಳಿಯೋದಕ್ಕೆ, ಅದರ ವಿಚಾರವನ್ನ ಅರಿಯೋದಕ್ಕೆ ಹೆಚ್ಚು ಜನ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಕಾರಣ ಹಳೆಯದದು ಅಂತ. ಸೂರ್ಯನಿಗಿಂತ ಹಳೆಯದ, ಚಂದ್ರನಿಗಿಂತ ಹಳೆಯದ, ಗಂಗೆಗಿಂತ ಹಳೆಯದ? ಹಳೆಯದು ಹೊಸದಲ್ಲ, ಮನಸ್ಸು ಹೊಸದು ಮಾಡ್ಕೋಬೇಕು. ಬೆಳಗ್ಗೆ ರಾಮಚಂದ್ರನಲ್ಲಿ ಪ್ರಾರ್ಥಿಸ್ಕೊಂಡಿದ್ದೀವಿ. ಒಂದು ಅದ್ಭುತವಾದ ಕೆಲಸವನ್ನು ಕೈಗೆ ತೆಗೆದುಕೊಳ್ತಾ ಇದ್ದೀವಿ. ತುಮಕೂರಿನಲ್ಲಿ KR ಎಕ್ಸ್ಟೆನ್ಷನ್ ರಾಮದೇವರ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸ. ಎಲ್ಲ ಕೆಲಸಕ್ಕೆ ಪರಮಾತ್ಮನ ಶಕ್ತಿನೇ ಮುಖ್ಯ, ನಮ್ಮದೇನಲ್ಲ. ತೇನ ವಿನ ತೃಣಮಪಿ ನ ಚಲತಿ. ಅವನಲ್ಲಿ ಪ್ರಾರ್ಥಿಸಿಕೊಂಡು ಮೊದಲಿಗೆ ಕೆಲವು ವಚನಗಳನ್ನು ಹಾಡೋಣ, ಆಮೇಲೆ ಬೇರೆ ಬೇರೆ ಹಾಡನ್ನು ಹಾಡೋದು ಪ್ರಯತ್ನ ಮಾಡೋಣ. ಮೋಹನ್, ಇವ್ರ ಪೂರ್ತಿ ಹೆಸರೇನು? ರಾಜೇಶ್ ರಂಗನಾಥ್. ಒಬ್ಬರೇ ಇರ್ತಾನೆ. ಇವತ್ತು ನಮ್ಮ ಜೊತೆ ಶ್ರೀ ಮೋಹನ್ ಜಿ ಹಾಗೂ ರಾಜೇಶ್ ರಂಗನಾಥ್ ನಮ್ಮ ಜೊತೆ ಇದ್ದಾರೆ. ನಾಮ ಸಂಕೀರ್ತನೆ ಚೆನ್ನಾಗಿ ಆಗಲಿ ಅನ್ನೋ ಭಾವನೆಯಿಂದ ನಾವು ಇವ್ರನ್ನ ಕರೆಸಿದ್ದೀವಿ. ದೇವರ ಕೃಪೆ ಚೆನ್ನಾಗಾಗುತ್ತೆ. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬೆ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬೆ, ವಚನದಲ್ಲಿ ನಾಮಾಮೃತ ತುಂಬೆ, ವಚನದಲ್ಲಿ ನಾಮಾಮೃತ ತುಂಬೆ. ನಿಮ್ಮ ನೆನಹು ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬೆ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬೆ, ಕೂಡಲ ಸಂಗಮ ದೇವ ದೇವ ನಿಮ್ಮ, ಕೂಡಲ ಸಂಗಮ ದೇವ ದೇವ ನಿಮ್ಮ, ಚರಣ ಕಮಲದೊಳಗಾನು ತುಂಬೆ, ಕೂಡಲ ಸಂಗಮ ದೇವ ದೇವ ನಿಮ್ಮ, ಚರಣ ಕಮಲದೊಳಗಾನು
ನಯನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ ಅಂಬುಜಕ್ಕೆ ಭಾನುವಿನ ಉದಯದ ಬಂದುಂಬ ಚಿಂತೆ ಭ್ರಮ ರಂಗೆ ಪರಿಮಳದ ಬಂದುಂಬ ಚಿಂತೆ ಯಮಗೆ ನಮ್ಮ ಕೂಡಲ ಸಂಗಮ ದೇವರ ಯಮಗೆ ನಮ್ಮ ಕೂಡಲ ಸಂಗಮ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕ್ಕೆ ಭಾನುವಿನ ಉದಯದ ಅಂಬುಜಕ್ಕೆ ಭಾನುವಿನ ಉದಯದ ನಿಜವಾದ ಅರ್ಥದಲ್ಲಿ ಬಸವಣ್ಣನ ಜಯಂತಿ ಮಾಡ್ತಾ ಇದ್ದೀವಿ. ಅರ್ಧ ಕೆಜಿ ಒಂದೊಂದು ಕೆಜಿ ಹೂ ತಂದು ಹಾಕ್ಬಿಡೋದಲ್ಲ ಬಸವಣ್ಣಂಗೆ. ಆ ವಚನಗಳಲ್ಲಿ ಅಡಗಿರುವಂತಹ ವಿಶೇಷತೆಯನ್ನು, ಚಕೋರಂಗೆ ಚಂದ್ರಮನ ಚಿಂತೆ, ಅವನ ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ, ಯಮಗೆ ನಮ್ಮ ಕೂಡಲ ಸಂಗಮ ದೇವರ ಚಿಂತೆ ಇದ್ರೆ
ನಮಗೆ ಬೇಕಾದಷ್ಟು ಚಿಂತೆ ಇದೆ. ಅದರಲ್ಲಿ ಕೂಡಲ ಸಂಗಮನ ಎಲ್ಲಿ ಸೇರಿಸಬೇಕು ಅಂತ ಯೋಚನೆ ಮಾಡಬೇಕು. ಜೀವನ ಎಲ್ಲ ಚಿಂತೆನೆ. ನಾವು ಫೇಸ್ ಮಾಡೋದು ಎರಡು, ಒಂದು ಚಿಂತೆ, ಇನ್ನೊಂದು ಚಿತೆ. 0 ಒಂದು ಮಿಸ್ ಆಗುತ್ತಷ್ಟೇ. ಇಡೀ ಜೀವನ ಎಲ್ಲ ಚಿಂತೆಯಲ್ಲೇ ಇರುತ್ತೆ. ಇದು ಹೆಂಗಾಯ್ತು, ಅದು ಹೆಂಗಾಯ್ತು, ಅದು ಹೆಂಗ. ನಮ್ದೆಲ್ಲ ಸರಿಯಾಗಿದ್ರೆ ಎದುರುಗಡೆ ಮನೆದು ಹೆಂಗಾಯ್ತೆ ನಮ್ಗೆ, ಅದು ಸರಿಯಾದ್ರೆ ಹಿಂದುಗಡೆ ಮನೆಯದೇನಾಯ್ತು, ಅದು ಸರಿಯಾದ್ರೆ ಪಕ್ಕದ ಮನೆ. ಬರೀ ಇದೇನೆ. ನಿಂಗೇನಾಗಿದೆಯಾ, ನಿಂದು ಯೋಚನೆ ಮಾಡಿದ್ಯಾ? ಇರಲಿ, ತಗೊಳ್ಳಿ, ಅದಕ್ಕೊಂದು ಉತ್ತರ ಕೊಡ್ತೀನಿ. ಅಯ್ಯ ಪರ ಚಿಂತೆ ಯಮಗೆ ಏಕೆ, ಅಯ್ಯ ಪರ ಚಿಂತೆ ಯಮಗೆ ಏಕೆ, ಅಯ್ಯ ಪರ ಚಿಂತೆ ಯಮಗೆ ಏಕೆ. ಯಮ್ಮಯ ಚಿಂತೆ ಯಮಗೆ ಸಾಲದೆ, ಯಮ್ಮಯ ಚಿಂತೆ ಯಮಗೆ ಸಾಲದೆ, ಪರ ಚಿಂತೆ ಯಮಗೆ ಏಕೆ, ಅಯ್ಯ ಪರ ಚಿಂತೆ ಯಮಗೆ ಏಕೆ. ಎಂಬ ಚಿಂತೆ ಹಾಸಲುಂಟು ಹೊದೆಯಲುಂಟು, ಎಂಬ ಚಿಂತೆ ಹಾಸಲುಂಟು ಹೊದೆಯಲುಂಟು, ಪರ ಚಿಂತೆ ಯಮಗೆ ಏಕೆ, ಅಯ್ಯ ಪರ ಚಿಂತೆ ಯಮಗೆ ಏಕೆ, ಅಯ್ಯ ಪರ ಚಿಂತೆ ಯಮಗೆ ಏಕೆ. 4 ಲೈನು 3 ಲೈನು. ಹಿಂದಿನ ಕಾಲದಲ್ಲಿ ನಿಮಗೆಲ್ಲ ಅಷ್ಟೇ ಇದ್ದಿದ್ದು. ಸರ್ವಜ್ಞನದು 3 ಲೈನ್, ಇವ್ರದ್ದು 4 ಲೈನು. ಜೀವನದ ಸಾರಾಂಶವನ್ನೇ ಕೊಟ್ಟಿದ್ದಾರೆ. ನಾವು ಪುಸ್ತಕ ಬರೆದಷ್ಟು ಏನಿಲ್ಲ ಅದರಲ್ಲಿ. ನೋಡಿ, ಕೊಟ್ಟಿದೆ, ತುದಿಗೆ ಬಂದಿದೆ. ಇದು ಸಿ ತಗೊಳ್ಳಿ, ನಾವೊಂದು ಹಾಡ್ತೆ. ಸಿ ಅಂದರೆ ತಬಲದ್ದು. ಈ ಹಾಡನ್ನ ಪೂರ್ತಿ ವಿಡಿಯೋ ಮಾಡ್ಕೊಳ್ಳೋದು, ಅಲ್ಲಿ ನಿಂತ್ಕೊಂಡು ಈ ಹಾಡು. ನೋಡಿ, ನಿಮ್ದು ಶ್ರುತಿಗಿದೆಯೇನಿಲ್ವಾ? ಇದೆ ಅಲ್ಲ? ಎನಗಿಂತ ಕಿರಿಯರಿಲ್ಲಯ್ಯ, ಎನಗಿಂತ ಕಿರಿಯರಿಲ್ಲಯ್ಯ, ಎನಗಿಂತ
ಕಿರಿಯರಿಲ್ಲಯ್ಯಾಯನಗಿಂತ 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 ಕಿರಿಯರಿಲ್ಲಯ್ಯ ಶಿವಭಕ್ತರಿಗಿಂತ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನಗಿಂತ ಕಿರಿಯರಿಲ್ಲಯ್ಯ ಎನಗಿಂತ ಕಿರಿಯರಿಲ್ಲಯ್ಯಾಯನಗಿಂತ 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 ಕಿರಿಯರಿಲ್ಲಯ್ಯ ನಿಮ್ಮ ಪಾದ ಸಾಕ್ಷಿಯನಗೆ ನಿಮ್ಮ ಪಾದ ಸಾಕ್ಷಿಯನಗೆ ನಿಮ್ಮ ಪಾದ ಸಾಕ್ಷಿಯನಗೆ ನನ್ನ ಮನಸ ಸಾಕ್ಷಿಯಯ್ಯ ಎನ್ನ ಮನದ ಸಾಕ್ಷಿಯಯ್ಯ ನಿಮ್ಮ ಪಾದ ಸಾಕ್ಷಿಯನಗೆ ನಿಮ್ಮ ಪಾದ ಸಾಕ್ಷಿಯನಗೆ ಎನ್ನ ಮನದ ಸಾಕ್ಷಿಯಯ್ಯ ಎನ್ನ ಮನದ ಸಾಕ್ಷಿಯಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಎನಗಿದೆ ದಿವ್ಯ ಎನಗಿದೆ ದಿವ್ಯ ಎನಗಿಂತ ಕಿರಿಯರಿಲ್ಲಯ್ಯ ಎನಗಿಂತ ಕಿರಿಯರಿಲ್ಲಯ್ಯಾಯನಗಿಂತ 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 ಕಿರಿಯರಿಲ್ಲಯ್ಯ ಶಿವಭಕ್ತರಿಗಿಂತ 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 ಹಿರಿಯರಿಲ್ಲ ಎನಗಿಂತ ಕಿರಿಯರಿಲ್ಲಯ್ಯ ಎನಗಿಂತ ಕಿರಿಯರಿಲ್ಲಯ್ಯ ಎನಗಿಂತ ಕಿರಿಯರಿಲ್ಲಯ್ಯ ಸ್ವಲ್ಪ ಜ್ಞಾಪಿಸಿ ಹೇಳಿದೆ.
ನಾನು ಆ ಶ್ರುತಿಯಲ್ಲಿ ಹಾಗೆ ಹೊರಟೋಗ್ಬಿಡ್ತೀನಿ ಜ್ಞಾಪಿಸಿ. ಪುಲ್ವಾಮ ಬೆಟ್ಟಗಳಗಡೆ ಈ ರಾಗ ಅದು. ಯಾವುದು ಲೂಸಿದೆ ನೋಡಿ, ಬೆಟ್ಟ ಅನ್ನಲ್ಲ, ಅದಕ್ಕೆ ಶಬ್ದ ಬಂತು ನೋಡಿ ನೋಡಿ. ಸರಿ ಆಯ್ತಾ? ಸರಿ ಆಯ್ತಾ? ನಮ್ಮ ಭಾರತೀಯ ಶಾಸ್ತ್ರದಲ್ಲಿ ಅಲ್ಲೇ ಹೋಗ್ಬೇಕು ಅಂತಿಲ್ಲ, ಪುಲ್ವಾಮಾಗೆ ಹೋಗ್ಬೇಕಂತಿಲ್ಲ, ಕಾಶ್ಮೀರಕ್ಕೆ ಹೋಗ್ಬೇಕಂತಿಲ್ಲ, ಇಲ್ಲಿದ್ದು ಕಾಶ್ಮೀರಕ್ಕೂ. ಅದೇ ನಮ್ಮ ಸ್ಪೆಷಾಲಿಟಿ. ನೀವೆಲ್ಲ ಹೇಳ್ತೀವಿ ನಾವು ಕಾಶ್ಮೀರಕ್ಕೆ ಹೋಗ್ತೀವಿ, ನಾವು ಅಲ್ಲಿಗೆ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ. ಹೋಗಿ ಬನ್ನಿ, ನಾವು ಇಲ್ಲೇ ಇರ್ತೀವಿ ನೋಡಿ. ಆ ಹಿನ್ನೆಲೆ, ಆ ಬ್ಯಾಕ್ಗ್ರೌಂಡ್ ಬರುತ್ತೆ ನೋಡಿ. ಜಮ್ಮು. ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವರೆ ಹೊನ್ನೆ ಮೊದಲು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವರೆ ಹೊನ್ನೆ ಮೊದಲು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವರೆ ಹೊನ್ನೆ ಮೊದಲು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು. ಶಿವ ಪಥವರಿವಡೆ
ಮತ್ತೆ ನಿಲ್ಲಿಸ್ದೆ. ಚಿನ್ನ ತೊಡಿಗೆಯ ಮಾಡುದೆ ಹೊನ್ನೆ ಮೊದಲು, ಮಡಕೆಯ ಮಾಡುದೆ ಮಣ್ಣೆ ಮೊದಲು. ಇಲ್ವಾ? ಇರ್ಲಿ. ನೋಡ್ಕೊಳ್ಳಿ. ನಿಜವಾದ ಅರ್ಥದಲ್ಲಿ ಬಸವಣ್ಣನ ಅರ್ಥ ಮಾಡಿಕೊಂಡ್ರೆ ಇವನಾರವ ಇವನಾರವ ಆ ಅರ್ಥ ಬರ್ಬೇಕು ನಮಗೆ. ಅದನ್ನು ರಾಮಕೃಷ್ಣ ಆಶ್ರಮದಲ್ಲಿ, ಅದರಲ್ಲೂ ನಮ್ಮ ಆಸ್ಪತ್ರೆಯಲ್ಲಿ, ಅದರಲ್ಲೂ ನಮ್ಮ ದೈನಂದಿನ ಜೀವನದಲ್ಲಿ ನೀವು ನೋಡ್ತೀರ. ನಾವು ಯಾರನ್ನೂ ಯಾರು ಅಂತ ಕೇಳೋದೇ ಇಲ್ಲ. ಇವ ನಮ್ಮವ, ಇವ ನಮ್ಮವ, ನಮ್ಮ ಮನೆಯ ಮಗನಯ್ಯ ಅಂತ ಹೇಳ್ತಾರೆ. ಇದು ಭಾರತೀಯ ಸನಾತನ ಧರ್ಮದ ಅದ್ಭುತವಾದ ತತ್ವ. ಇದು ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಿ. ಎದುರುಗಡೆ ಮನೆ ಬಿಟ್ಟು ಅಂತ ಹೇಳಲ್ಲ ಯಾರು, ಅಲ್ವಾ? ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಿ, ಅಲ್ವಾ? ನೀವು ಯಾರಾದರೂ ಬೇರೆ ಏನೋ ಅಡ್ಜಸ್ಟ್ ಮಾಡಾಗಿದ್ರೆ ನಂಗೆ ಗೊತ್ತಿಲ್ಲ, ನಾವು ಸಾಮಾನ್ಯವಾಗಿ ಸರ್ವೇ ಜನ ಸುಖಿನೋ ಭವಂತು, ಸರ್ವ ತರತು ದುರ್ಗಾಣಿ, ಸರ್ವೋ ಭದ್ರಾಣಿ ಪಶ್ಯತು, ಸರ್ವ ಸದ್ಬುದ್ಧಿ ಮಾಪ್ನೋತು, ಸರ್ವತ್ರ ನಂದತು. ಇದಿಷ್ಟು ನಮ್ಮ ಸಂಸ್ಕೃತಿ. ಅದಕ್ಕೆ ಬಸವಣ್ಣನವ್ರನ್ನ ನಾವು ಒಂದು ಪಂಗಡಕ್ಕೆ, ಒಂದು ಜನಾಂಗಕ್ಕೆ, ಒಂದು ಧರ್ಮಕ್ಕೆ ಸೀಮಿತ ಮಾಡೋಲ್ಲ. ಬಸವಣ್ಣ ಅಂದರೆ ಅಣ್ಣ, ಅಣ್ಣ ಅಂದರೆ ಎಲ್ಲರ ಅಣ್ಣ, ಎಲ್ಲರಿಗೂ ಆ ವಿಚಾರವನ್ನು ಕೊಡ್ತಾನೆ. ಇವನಾರವ ಇವನಾರವ, ಇವ ನಮ್ಮವ ಇವ ನಮ್ಮವ, ನಮ್ಮ ಮನೆಯ ಮಗ ನಮ್ಮ ಅಂತ ಹೇಳ್ತಾನೆ. ಎಂಥ ತತ್ವ ಇದೆ ನೋಡಿ ಅಲ್ಲಿ. ಮಡಿಕೆ ಮಾಡುವವರ ಮಣ್ಣು, ಅದು ಎಂಥ ತತ್ವ ಇದೆ ಇಲ್ಲಿ. ಇನ್ನೂ ಚೆನ್ನಾಗಿದೆ, ಅದ್ಭುತವಾಗಿದೆ ಇದು. ತೋಳಿ ಶ್ರುತಿ, ನೀವು ಚೇಂಜ್ ಮಾಡಲ್ವಾ? ಮಾಡಿದ್ರ ತಕ್ಷಣ ನಾನು ಹಾಡ್ಕೊಂಡು ಹೊರಟೆ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನ ಮಾಡಲಿ ಬಡವ ನುಯ್ಯ, ನಾನೇನ ಮಾಡಲಿ ಬಡವ ನುಯ್ಯ. ಉಳ್ಳವರು ಶಿವಾಲಯ, ಉಳ್ಳವರು ಶಿವಾಲಯ, ಉಳ್ಳವರು ಶಿವಾಲಯ ಮಾಡುವರಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ. ನಾನೇನ ಮಾಡಲಿ ಬಡವ ನುಯ್ಯ, ನಾನೇನ ಮಾಡಲಿ ಬಡವ ನುಯ್ಯ. ಉಳ್ಳವರು ಶಿವಾಲಯ, ಉಳ್ಳವರು ಶಿವಾಲಯ, ಉಳ್ಳವರು ಶಿವಾಲಯ ಮಾಡುವರಯ್ಯ, ಉಳ್ಳವರು
ಶಿವಾಲಯ ಮಾಡುವರಯ್ಯ. ಎನ್ನ ಕಾಲೆ ಕಂಬವು ದೇಹವೇ ದೇಗುಲ, ಎನ್ನ ಕಾಲೆ ಕಂಬವು ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಎನ್ನ ಕಾಲೆ ಕಂಬವು ದೇಹವೇ ದೇಗುಲ, ಎನ್ನ ಕಾಲೆ ಕಂಬವು ದೇಹವೇ ದೇಗುಲ, ಎನ್ನ ಕಾಲೆ ಕಂಬವು ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಸ್ಥಾವರಗಳಿವುಂಟು ಜಂಗಮಕ್ಕೆ ಅಳಿವಿಲ್ಲ, ಸ್ಥಾವರಗಳಿವುಂಟು ಜಂಗಮಕ್ಕೆ ಅಳಿವಿಲ್ಲ. ಸ್ಥಾವರಗಳಿವುಂಟು ಜಂಗಮಕ್ಕೆ ಅಳಿವಿಲ್ಲ. ಅಯ್ಯ ಕೇಳಯ್ಯ ಕೂಡಲ ಸಂಗಮ ದೇವ, ಅಯ್ಯ ಕೇಳಯ್ಯ ಕೂಡಲ ಸಂಗಮ ದೇವ. ಉಳ್ಳವರು ಶಿವಾಲಯ, ಉಳ್ಳವರು ಶಿವಾಲಯ ಮಾಡುವರಯ್ಯ. ಉಳ್ಳವರು ಶಿವಾಲಯ ಮಾಡುವರಯ್ಯ. ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯ, ಉಳ್ಳವರು ಶಿವಾಲಯ, ಉಳ್ಳವರು ಶಿವಾಲಯ ಮಾಡುವರಯ್ಯ. ಚೇಂಜ್ ಮಾಡಿ, ಇದು ತಗೊಳ್ಳಿ, ಶ್ರುತಿ ಚೇಂಜ್ ಮಾಡಿ. ಜಗವ ಸುತ್ತಿರುವುದು ನಿನ್ನ ಮಾಯೆ, ಜಗವ ಸುತ್ತಿರುವುದು ನಿನ್ನ ಮಾಯೆ, ನಿನ್ನ ಸುತ್ತಿರುವುದೆನ್ನ ಮನ ನೋಡ, ನಿನ್ನ ಸುತ್ತಿರುವುದೆನ್ನ ಮನ ನೋಡ. ಜಗವ ಸುತ್ತಿರುವುದು ನಿನ್ನ ಮಾಯೆ, ಜಗವ ಸುತ್ತಿರುವುದು ನಿನ್ನ ಮಾಯೆ, ಜಗವ ಸುತ್ತಿರುವುದು ನಿನ್ನ ಮಾಯೆ, ನಿನ್ನ ಸುತ್ತಿರುವುದನ್ನ ಮನ ನೋಡ, ನಿನ್ನ ಸುತ್ತಿರುವುದನ್ನ ಮನ ನೋಡ. ಜಗವ
ಎಷ್ಟೊಂದಿದೆ ಅಂದರೆ ನಾವು ಹಾಡಲಿಕ್ಕೂ ಆಗಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೂ ಆಗಲ್ಲ, ಅಷ್ಟು ಅದ್ಭುತವಾದದ್ದಿದೆ. ಇರಲಿ, ಇದೊಂದು ತಗೊಳ್ಳಿ. ಸಿ ಒಂದೇ ಸೆಟ್. ಅವರು ತಾಳದ್ದು ನೀವು ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ ಅವ್ರ ತಾಳನ. ಅವ್ರಿಗೆ ಅಭ್ಯಾಸ ಮಾಡಿಸಿದ್ದೀನಿ ನಾನು, ಗಾಬರಿ ಆಗಬೇಡಿ ನೀವು. ಮತ್ತೊಬ್ಬಳಿ ಈ ಶ್ರುತಿ ಅದೇ ಚೇಂಜ್ ಮಾಡ್ತೀನಿ. ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು ತಂದೆ ನೀನು ತಂದೆ ನೀನು ತಂದೆ ನೀನು ತಾಯಿ ನೀನು ತಾಯಿ ನೀನು ತಾಯಿ ನೀನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ತಂದೆ ನೀನು ತಂದೆ ನೀನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು. ನೀನಲ್ಲದೆ ಮಾತಾರಯ್ಯ ನೀನಲ್ಲದೆ ಮಾತಾರಯ್ಯ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು. ಸಂಗಮ ದೇವಾ ಕೂಡಲ ಸಂಗಮ ದೇವಾ ಹಾಲಲಾತು ನೀರಲಾತು ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಹಾಲಲಾತು ನೀರಲಾತು ತಂದೆ ನೀನು ತಂದೆ ನೀನು ತಂದೆ ನೀನು ತಾಯಿ ನೀನು ಬಂದ
ದಿವಸ ಆಗಿತ್ತಲ್ಲ ಹೀಗೆಲ್ಲ ಹಾಡಿ ದಿವಸ ಜನಗಣಮನ ಹಾಡ್ದಂಗೆ ಎಲ್ಲ ಹಾಡ್ಕೊಂಡು ಹೊರಟೋಗ್ಬಿಡ್ತಾ ಇದ್ದೆ. ತಗೊಳ್ಳಿ ಅವ್ರ ಶ್ರುತಿ ತಗೊಳ್ಳಿ. ಹಾರ್ಮೋನಿಯಮ್ಮು ಹೇಳ್ಕೊಟ್ಟಂತಹ ಸ್ವಾಮಿ ಹರ್ಷಾನಂದಜಿ ಮಹಾರಾಜ್, ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್. ಮಧ್ಯಾಹ್ನದೊತ್ತು ಆಶ್ರಮದಲ್ಲಿ ಬೆಳಗ್ಗೆ 4:15 ಹೇಳಬೇಕು. ಬೆಳಗ್ಗೆ ಕ್ಲಾರಿಫಿಕೇಶನ್ 4:30 ಹೇಳಬೇಕು. 6:00 ವೇದ ಪಾಠ ಎಲ್ಲ ಆಗೋಗುತ್ತೆ. 7:00 ಬ್ರೇಕ್ಫಾಸ್ಟ್, 8:00 ಆಫೀಸ್ ಕೆಲಸ, 12 ಗಂಟೆಗೆ ಊಟ, 4 ಗಂಟೆಗೆ ಆಫೀಸ್ ಓಪನ್, 9 ಗಂಟೆಗೆ ನಮ್ಮ ಡ್ಯೂಟಿ ಕ್ಲೋಸ್. ಹಾಡೋದೆಲ್ಲಿ, ಕಲಿಯೋದೆಲ್ಲಿ? ಅದಕ್ಕೆ ನಾನು ಸ್ವಾಮೀಜಿ ಹತ್ರ ಕೇಳ್ಕೊಂಡೆ, ಸ್ವಾಮೀಜಿ ನನಗೆ ಹಾರ್ಮೋನಿಯಂ ಹೇಳ್ಕೊಡ್ತೀರಾ? ನಿಂಗೆ ಬರುತ್ತಲ್ಲೋ ಅಂದರು. ಯಾರೋ ಒಬ್ರು ಸಂಗೀತಗಾರ ಹತ್ರ ಹೋಗಿದ್ರಂತೆ. ಸರ್ ನಂಗೆ ಒಂಚೂರು ಹಾಡು ಹೇಳ್ಕೊಡಿ ಅಂತ. ಅವರು ನೋಡ್ಬಿಟ್ಟು ಆಯ್ತಪ್ಪ, 1000 ರೂಪೀಸ್ ಆಗುತ್ತೆ ಒಂದು ತಿಂಗಳಿಗೆ ಅಂದರು. ಇವ್ರು ಹೇಳಿದ್ರಂತೆ, ಇಲ್ಲ ನಮಗೆ ಆಗಲೇ ಸ್ವಲ್ಪ ಹಾಡು ಬರುತ್ತೆ ಅಂದ್ರಂತೆ. ಹಾಗಾದ್ರೆ 2500 ಕೊಡಿ ಅಂದ್ರಂತೆ. ಯಾಕಂದ್ರೆ ಹಳೆ ತೆಗಿಬೇಕಲ್ಲ, ಹಳೆ ತೆಗೆದು ಹೊಸ್ತು ಹಾಕ್ಬೇಕಲ್ಲ. ಹಾಗೆ ಸ್ವಾಮೀಜಿ ಹೇಳಿದ್ರು, ಇಲ್ಲ ನಿಂಗೆ ಬರುತ್ತಲ್ಲ, ನಾನು ನೋಡಿದ್ದೀನಿ ನೀನು ಎಷ್ಟು ನುಡಿಸ್ತಾ ಇದೆಯಾ, ಮೈಸೂರು ಆಶ್ರಮದಲ್ಲೆಲ್ಲ ನುಡಿಸ್ತಾ ಇದ್ದೆ, ಎಷ್ಟು ವರ್ಷದಿಂದ ನುಡಿಸ್ತಾ ಇದ್ದೀನಿ. ಇಲ್ಲ ಸ್ವಾಮೀಜಿ, ಐ ಫೀಲ್ ಐ ಆಮ್ ನಾಟ್ ಪರ್ಫೆಕ್ಟ್, ಐ ಹ್ಯಾವ್ ಟು ಲರ್ನ್ ಅಂತ. ಹಾಗಾಗಿ ಮಧ್ಯಾಹ್ನದೊತ್ತು ನೀವು ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ ಅವರ ವಯಸ್ಸು ಏನಾಗಿತ್ತು. ಅವರ ವಯಸ್ಸಲ್ಲಿ ಮಧ್ಯಾಹ್ನದೊತ್ತು ಎಲ್ಲರೂ ರೆಸ್ಟ್ ತಗೋತಾ ಇರ್ತಾರೆ ಅವರ ರೂಮಲ್ಲಿ. ಸಾಮಾನ್ಯವಾಗಿ ಹೇಳ್ತೀವಿ ರಾಮಕೃಷ್ಣ ಆಶ್ರಮದಲ್ಲಿ ಮಧ್ಯಾಹ್ನ ಅಂದರೆ ಮಿಡ್ ನೈಟ್ ಅಂತ, ಯಾಕಂದರೆ ಬೆಳಗಿನ ಜಾವ ಎದ್ದು ಬಿಟ್ಟಿರ್ತಾರಲ್ಲ, ಮಲ್ಕೊಂಡ್ಬಿಡ್ತಾರೆ. ನಾನು ಸ್ವಾಮೀಜಿ ಬಾಗಿಲು ತಗ್ತಾ ಇದ್ದೆ. ತೆಗೆದುಬಿಟ್ಟು ಬಾ ಅಂತ ಕೂರಿಸಿ ಹೇಳ್ಕೊಡೋರು. ಇವತ್ತು ಒಂದೊಂದು ಅಕ್ಷರ, ಒಂದೊಂದು ರೀಡು, ಒಂದೊಂದು ರಾಗ. ಇನ್ನೊಬ್ಬರು ಜವರಪ್ಪ ಅಂತಿದ್ರು, ಡಾಕ್ಟರ್ ರಾಜ್ಕುಮಾರ್ ಅವರ ಫ್ರೆಂಡ್. ರಾಮಕೃಷ್ಣ ಆಶ್ರಮದಲ್ಲಿ ಅವ್ರು ಬರೋರು ತಬಲಾ ನುಡಿಸ್ಲಿಕ್ಕೆ, ಹಾರ್ಮೋನಿಯಂ ಹೇಳ್ಕೊಡ್ಲಿಕ್ಕೆ. ಅವ್ರ ಹತ್ರ ಫೈನ್ ಟ್ಯೂನಿಂಗ್ ಮಾಡ್ಕೋತಾ ಇದ್ದೆ, ಜವರಪ್ಪ ಅಂತ. ರಾಜ್ಕುಮಾರ್ ಜೊತೆ ತುಂಬ ಜನ ಇದ್ದರು, ಪ್ರಖ್ಯಾತ ಆಗಿದ್ದು ರಾಜ್ಕುಮಾರ್. ಬಟ್ ಅದೇ ಸ್ಟ್ಯಾಂಡರ್ಡಲ್ಲಿ ಇದ್ದರು ತುಂಬ ಜನ. ಅದರಲ್ಲಿ ಜವರಪ್ಪ ಅಂತ ನಮ್ಮ ದೇಶದಲ್ಲಿ ಹೆಸರು ಯಾವುದಾದ್ರು ಇಟ್ಕೋತಾರೆ ನೋಡಿದ್ದೀರಾ? ಜವರಪ್ಪ. ಯಾರಪ್ಪ ಜವರಪ್ಪ ಅಂದರೆ? ಯಮರ. ಎನಿವೆ ಅವರು ಜ್ಞಾಪಕ ಬರ್ತಾರೆ. ತಬಲಾ ಕಲ್ತ್ಕೊಳ್ಳುವಾಗ ತಬಲಾ ಕಲ್ತು ನುಡಿಸ್ತಿದ್ದೆ ತುಂಬ. ನಮ್ಮ ಸಂದೀಪು ಮತ್ತು ಇನ್ನೊಬ್ಬ ಸಂದೀಪ್ ಇದ್ದ, ಪ್ರವೀಣ್ ಅಂತಿದ್ದ, ಅವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದೆ ನಾನು. ತುಂಬ ವರ್ಷ ತಬಲಾ ಕಲ್ತ್ಕೊಂಡೆ. ಪುರುಷೋತ್ತಮಾಂಜಿಗೆ ನಾನು ನುಡಿಸ್ತಾ ಇದ್ದೆ ತಬಲಾ. ನೀನೇ ನುಡಿಸು ಅನ್ನೋರು, ನುಡಿಸ್ತಾ ಇದ್ದೆ. ಆ ಸಂದರ್ಭದಲ್ಲಿ ಕಾಲೇಜ್ಗೆ ಹೋಗ್ತಾ ಇದ್ದೆ, ತಬಲಾ ಕ್ಲಾಸ್ಗೆ ಹೋಗ್ಬಿಟ್ಟು ಕಾಲೇಜ್ಗೆ ಹೋಗ್ತಾ ಇದ್ದೆ. ತಬಲಾ ಕ್ಲಾಸ್ಗೆ ಹೋಗಿ, ನೀವೆಲ್ಲ ವಿದ್ವಾಂಸರು, ನಾವಲ್ಲ. ಅವರು ಆ ಮೇಷ್ಟ್ರು ರಾಮದಾಸ್ ಅಂತ, ಅವ್ರ ಮೇಷ್ಟ್ರ ಹೆಸರು ರಾಮದಾಸ್ ಅಂತ. ಅವ್ರ ಮನೆ, ಆಗಿನ ಕಾಲದಲ್ಲಿ ಮನೆ ಮಾಡಿ ಮೇಲೆ ಒಂದು ರೂಮು, ಅಲ್ಲಿ ನಾನು ತಬಲಾ ಕಲ್ತ್ಕೋತಾ ಇದ್ದೆ. ಏನಪ್ಪ ತ್ರಿತಾಲ
ನಾದಿನ ದಿನ ನಾದಿನ ದಿನ ನಾತಿನ ತಿನ್ನ ನಾದಿನ ದಿನ ನುಡ್ಸೋನವ್ರು. ಸರ್ ನುಡಿಸ್ತಾ ಇತ್ತು, ಪರವಾಗಿಲ್ಲ ನುಡಿಸ್ತೀರ, ನೀವು ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ, ನಾ ಬರ್ತೀನಿ ಅಂತ ಕೆಳಗೊಟ್ಟೋಗ್ಬಿಡೋರು ಅವರು. ನಾ ಎಷ್ಟು ಸರಿ ನಾದಿನ ದಿನ ನಾದಿನ ದಿನ ನಾತಿನ ತಿನ್ನ ನಾತಿನ ದಿನ ನಾದಿನ ಬೇಜಾರಾಗೋಯ್ತು. ಅದಕ್ಕೆ ಅವರು ಎಲ್ಲೋ ಹೋಗಿದ್ರು ಅಂದ್ಬಿಟ್ಟು ತಿರುಕಿಟ್ಟೆ ಧಾ ತಿರುಕಿಟ್ಟೆ ಧಾ ದಿನ ಅಂತ ನುಡಿಸ್ದೆ. ಬಂದರು, ನಿಮ್ಮ ಹತ್ರ ಇದೆಯಲ್ಲ ಕೋಲು, ಅದಕ್ಕಿಂತ ಇನ್ನು ಸ್ವಲ್ಪ ದಪ್ಪ ಇತ್ತು. ನಾನು ನುಡಿಸ್ತಾ ಇದ್ದೆ, ಹಿಂದ್ಗಡೆಯಿಂದ ಬಂದರು, ಪಟ್ಟೆಗಿರಂತ ಹೊಡ್ಬಿಟ್ಟು ಹೇಳಿದ್ರು, ನಾನು ಹೇಳ್ಕೊಟ್ಟೇ ಇಲ್ಲ ಅದನ್ನು, ನೀ ಹೆಂಗೆ ನುಡಿಸ್ತೀರ, ನೀ ಹೆಂಗೆ ನುಡಿಸ್ತೀಯ, ನಾನು ಹೇಳ್ಕೊಡೋರು ಚೇಂಜ್ ಮಾಡಲೇಬೇಡ ಅಂತ. ಇವತ್ತಿನ ಕಾಲದಲ್ಲಿ ಆ ಹುಡುಗರಿಗೆ ನಾವೇನಾದ್ರೂ ಹಂಗಂದ್ರೆ ಅವರು ನಮ್ಮ ರೋಡ್ಗೆ ಬರಲ್ಲ, ನಮ್ಮ ಹತ್ರ ಬಂದು ಮಾತಾಡೋದಿಲ್ಲ. ಬಟ್ ನನಗೇನು ಬೇಜಾರಾಗಲಿಲ್ಲ, ಸ್ವಲ್ಪ ನೋವಾಯಿತು. ಏನು ಮೇಷ್ಟ್ರೆ ಕೈ ಹೊಡೆದ್ಬಿಟ್ರಲ್ಲ ಅಂದು. ಇಲ್ಲಪ್ಪ, ನಮ್ಮ ಮೇಷ್ಟ್ರೂ ಹಾಗೆ ಹೊಡೆದಿದ್ದು ಅಂತ. ತಪ್ಪು ಮಾಡಿದ್ರೆ ಅವರು ಹಾಗೆ ಹೊಡೆದು. ಆಮೇಲೆ ತಿರುಕಿಟ್ಟೆ ತಾ ತಿರುಕಿಟ್ಟ ಧಾ ತಿರುಕಿಟ್ಟ ಧಾ ತಿರುಕಿಟ್ಟ ದದ ತಿರುಕಿಟ್ಟ ತಾ ತಿರುಕಿಟ್ಟ ದದ ತಿರುಕಿಟ್ಟ ಧಾ ತಿರುಕಿಟ್ಟ ಧಾ ತಿರುಕಿಟ್ಟ ಧಾ ತಿರುಕಿಟ್ಟ ನಾದಿಂದ ಅಭ್ಯಾಸ ಮಾಡಿ 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 ಅಷ್ಟು ಮಟ್ಟಿಗೆ ಬಂತು. ಅಂದರೆ ಬದಲಾಯಿಸ್ತೀಯ ನೀನು ಅಂತ ಕೇಳಿದ್ರು ಒಂದು ದಿವಸ. ಅವತ್ತು ನಾನು ಬದುಕಿದೆ, ಚೇಂಜ್ ಮಾಡಂದ್ರು. ಸೊ ನಾದಿನ ದಿನ ಆರಂಭದಲ್ಲೇ, ಆಮೇಲೆ ಧಾ ತತ್ ಧಿರಿಗಿ ಧಿರಿ ಧಾ ತತ್ ಧಾ ತಿರುಕಿಟ್ಟ ತ ತಿರುಕಿಟ್ಟ ಧಾ ತಿರುಕಿಟ್ಟ ತ ತಿರುಕಿಟ್ಟ ಧದ ತಿರುಕಿಟ್ಟ ತತ ತಿರುಕಿಟ್ಟ ಧಾ ತತ್ ಧಿರಿ ಧಿರಿ ಧಾ ತತ್. ತಗೊಳ್ಳಿ, ಧಾ ತತ್ ಧಿರಿ ಧಿರಿ ಧಾ ತತ್ ಧಿರಿ ಧಿರಿ ಧಾ ತತ್ ಧಿರಿ ಧಿರಿ ಧಾ ತಿರುಕಿಟ್ಟ ತ ತಿರುಕಿಟ್ಟ ಧಾ ತಿರುಕಿಟ್ಟ ಧಾ ತಿರುಕಿಟ್ಟ ಧದ ತಿರುಕಿಟ್ಟ ತತ ತಿರುಕಿಟ್ಟ ಧಾ ತಿರುಕಿಟ್ಟ ತತ ತಿರುಕಿಟ್ಟ ಧಾ ತತ್. ಆಸ್ಪತ್ರೆ ಕೆಲಸ ಮಾಡ್ತಾ ಇದ್ದೀನಿ ನಾನು. ತಗೊಳ್ಳಿ, ಶ್ರೀಪತಿಯು ನಮಗೆ ಸಂಪದ ಮೀಯಲಿ, ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ. ಶ್ರೀಪತಿಯು ನಮಗೆ ಸಂಪದ ಮೀಯಲಿ, ವಾಣಿಪತಿ ನಮಗೆ ದೀರ್ಘಾಯು ಕೊಡಲಿ. ಶ್ರೀಪತಿಯು ನಮಗೆ ಸಂಪದ ಮೀಯಲಿ. ವರವಿಬುಧರನು ಪೊರೆಯ ವಿಷವ ಕಂಠದಲೇಟ, ಹರನಿತ್ಯ ನಮಗೆ ರಕ್ಷಣೆ ನೀಡಲಿ. ವರವಿಬುಧರನು ಪೊರೆಯ ವಿಷವ ಕಂಠದಲೇಟ, ಹರನಿತ್ಯ ನಮಗೆ ರಕ್ಷಣೆ ನೀಡಲಿ. ನರರೊಳುನ್ನತವಾದ ನಿತ್ಯ ಭೋ
ದಿನ ದಿನವೂ ಧನ್ವಂತ್ರಿಯ ಆಪತ್ತುಗಳ ಕಳೆದು ಮನಹರುಷವೇತು ಮನ್ನಿಸಲಿ ಬಿಡದೆ ಶ್ರೀಪತಿಯು ನಮಗೆ ಸಂಪದವೀಯಲಿ ವಾಣಿಪತಿ ನಮಗೆ ದೀರ್ಘಾಯು ಕೊಡಲಿ ಶ್ರೀಪತಿಯು ನಮಗೆ ಸಂಪದವೀಯಲಿ ಕೃಪೆಗೈಯುವ ಗುರುಗಳಾಶೀರ್ವಾದ ನಮಗಾಗಲಿ ನಿರುತ ಸುಜ್ಞಾನವನ್ನು ಬೆಳಗಿ ಕೃಪೆಗೈಯುವ ಗುರುಗಳಾಶೀರ್ವಾದ ನಮಗಾಗಲಿ ಪುರಂದರ ವಿಠಲನ ಕರುಣದಿಂದಲಿ ಸಕಲ ಪುರಂದರ ವಿಠಲನ ಕರುಣದಿಂದಲಿ ಸಕಲ ಸುರರೊಲುಮೆ ನಮಗೆ ಶ್ರೀಪತಿಯು ನಮಗೆ ಸಂಪದವೀಯಲಿ ವಾಣಿಪತಿ ನಮಗೆ ದೀರ್ಘಾಯು ಕೊಡಲಿ ಶ್ರೀಪತಿಯು ನಮಗೆ ಸಂಪದವೀಯಲಿ ವಾಣಿಪತಿ ನಮಗೆ ದೀರ್ಘಾಯು ಕೊಡಲಿ ಶ್ರೀಪತಿಯು ನಮಗೆ ಸಂಪದವೀಯಲಿ ಯಾವುದು ಶ್ರುತಿ? ಶ್ರುತಿ ಬದಲಾಯಿಸಿ. ತಗೊಳ್ಳಿ. ಸಿ ಅದು ಚೆನ್ನಾಗಿದೆ. ತಗೊಳ್ಳಿ. ನೀವು ತಂಬೂರಿ ಇಟ್ಟಿದ್ದೀರಾ? ಅಲ್ಲ, ಅದಿರಲಿ. ಈಗ ಇಟ್ರ ಸಿ. ಹೀಗೆ ಆಡ್ಕೊಂಡಿರೋದು ಬಿಟ್ಟು ಆಸ್ಪತ್ರೆ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಒರಿಸ್ಸಾ ಎಲ್ಲನೂ ಒಂದು ಫ್ಲಡ್ ರಿಲೀಫು ರಿಲೀಫ್ ಮಾಡಿಕೊಂಡು ಯಾವುದಮ್ಮ ಚೆನ್ನಾಗಿರೋದು? ಇದನ್ನ ಅದನ್ನ
ಯಾವ ಹಾಲು? ನಂದಿನಿನ? ನೀವು ಹಾಲಿನ ಒನ್ ಅಂದರೆ ಯಾವುದು? ನಂದಿನಿ ಹಾಲ? ಬೇಗ ಬಾರೈ ದೇವ ದೇವ, ದೀನ ಬಂಧು ರಾಮ ಕೃಷ್ಣ, ಬೇಗ ಬಾರೈ ದೇವ ದೀನ ಬಂಧು ರಾಮ ಕೃಷ್ಣ, ಬೇಗ ಬಾರೈ ದೇವ ದೇವ, ದೀನ ಬಂಧು ರಾಮ ಕೃಷ್ಣ, ಬೇಗ ಬಾರೈ ದೇವ ದೇವ, ದೀನ ಬಂಧು ರಾಮ ಕೃಷ್ಣ, ಬೇಗ ಬಾರೈ ದೇವ ದೇವ. ತಪಿಸುತ್ತಿರುವುದು ಎನ್ನ ಹೃದಯ, ತಪಿಸುತ್ತಿರುವುದು ಇನಿತು ಸುಧೆಯ ಕರುಣಿಸೈ, ಬೇಗ ಬಾರೈ ದೇವ ದೇವ, ದೀನ ಬಂಧು ರಾಮ ಕೃಷ್ಣ, ಬೇಗ ಬಾರೈ ಬೇಗ ಬಾರೈ ದೇವ ದೇವ. ನಿನ್ನ ಮಹಿಮೆಯ ಕೇಳಿರುವೆನು, ಆದರೂ ಮನವು ಅರಿಯದು, ನಿನ್ನ ಕೇಳಿರುವೆನು, ಆದರೂ ಮನವು ಅರಿಯದು, ನಿನ್ನ ನೀನೆ ತೋರು ಎನಗೆ, ನಿನ್ನ ನೀನೆ ತೋರು ಎನಗೆ, ಅನ್ಯ ಉಪಾಯ ಆಣೆನು, ಬೇಗ ಬಾರೈ ದೇವ ದೇವ, ಬೇಗ ಬಾರೈ ದೇವ ದೇವ, ದೀನ ಬಂಧು ರಾಮ ಕೃಷ್ಣ, ಬೇಗ ಬಾರೈ ದೇವ ದೇವ, ನಿನ್ನ ಮಹಿಮೆಯ ಕೇಳಿರುವೆನು, ಆದರೂ ಮನವು ಅರಿಯದು, ನಿನ್ನ ಮಹಿಮೆಯ ಕೇಳಿರುವೆನು, ಆದರೂ ಮನವು ಅರಿಯದು,
ಎನಗೆ ನಿನ್ನ ನೀನೇ ತೋರು ಎನಗೆ ಅನ್ಯ ಉಪಾಯ ಆನೇನು ಬೇಗ ಬಾರೈ ಬೇಗ ಬಾರೈ ದೇವ ದೇವ ದೀನ ಬಂಧು ರಾಮ ಕೃಷ್ಣ ಬೇಗ ಬಾರೈ ಬೇಗ ಬಾರೈ ದೇವ ದೇವಾ ನಿಮ್ಮ ಹೃದಯದಲ್ಲಿ ಭಗವಂತನನ್ನ ಸ್ಥಾಪಿಸಿ ಕಳಿಸ್ಕೊಡ್ತಾ ಇದ್ದೀನಿ. ಇನ್ನು ಮುಂದಿನ ಅಕ್ಷಯ ತೃತೀಯವರೆಗೆ ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ, ನಿಮ್ಮ ಅರ್ಚನೆ, ನಿಮ್ಮ ಆರಾಧನೆ, ನಿಮ್ಮ ಪೂಜೆ ಎಲ್ಲ ಹೆಚ್ಚೆಚ್ಚಾಗ್ತಾ ಹೋಗಲಿ. ಆಯ್ತಲ್ಲ, ವಿ ಹ್ಯಾವ್ ಡನ್ ಅವರ್ ಬೆಸ್ಟ್. ಮತ್ತಿನ್ನೇನಿಲ್ಲ. ಈಗ ಒಂದೇ ದಾರಿ, ಭಗವಂತನ ಚರಣಾರವಿಂದಗಳನ್ನು ಹಿಡ್ಕೊಳ್ಳೋದು. ಇದಿಷ್ಟು ಹೇಳಿ ಶ್ರೀ ಕೃಷ್ಣನ ಹಾಗೂ ಶ್ರೀರಾಮನ ಒಂದೊಂದು ಹಾಡನ್ನು ಸೆಲೆಕ್ಟ್ ಮಾಡಿ ಹಾಡಿ. ಜಾನಕಿ ಸಖಿ ಅಯ್ಯೋ ರಾಮಚಂದ್ರ ಮೈಯಲ್ಲಿ ಮನಸ್ಸಿನಲ್ಲಿ ಧಮನಿಗಳಲ್ಲಿ ತುಂಬಿಟ್ಟಿದ್ದಾನೆ. ಈ ಹೊಸ ಜವಾಬ್ದಾರಿ 1 ಎಕರೆ 38 ಗುಂಟೆ ಇರುವಂತಹ ತುಮಕೂರಿನ ಮಧ್ಯಭಾಗದಲ್ಲಿರುವಂತಹ ಸೆಂಟ್ರಲ್ ಕ್ಯಾರ್ ಎಕ್ಸ್ಟೆನ್ಷನ್ನಲ್ಲಿ ಮಧ್ಯ ಆ ಒಂದು ಪ್ರದೇಶದಲ್ಲಿ ರಾಮಲಲ್ಲನ್ನ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವಂತಹ ಜವಾಬ್ದಾರಿಯನ್ನು ನಮಗೆ ಶ್ರೀರಾಮಚಂದ್ರನೇ ಕೊಟ್ಟಿದ್ದಾನೆ. ಅವರಿವರು ಕೊಡಲಿಕ್ಕಾಗಲ್ಲ, ಬೇರೆಯವ್ರು ಕೊಡಲಿಕ್ಕಾಗಲ್ಲ. ಬೇರೆಯವರಾದ್ರೂ ಪೆಪರ್ಮೆಂಟು ಚಾಕ್ಲೇಟು ಕೊಡ್ಬೋದು, ಹಬ್ಬ ಅಂದರೆ ಉಪ್ಪಿನಕಾಯಿ ಕೊಡ್ಬೋದು, ಇನ್ನೂ ಹಬ್ಬ ಅಂದರೆ ಯಾವ್ದಾದ್ರು ಹಣ್ಣು ಕೊಡ್ಬೋದು. ಇಷ್ಟು ದೊಡ್ಡ ಜವಾಬ್ದಾರಿ ರಾಮಚಂದ್ರನೇ ಕೊಟ್ಟಿರೋದು ಅಂತ ನಾನು ಭಾವಿಸಿದ್ದೀನಿ. ಇವತ್ತು 2ನೇ ಮೀಟಿಂಗ್ ಆಯಿತು, ಪೂಜೆ ಆಯಿತು, ವಿಶೇಷವಾದ ಪೂಜೆ ಆಯಿತು. ರಾಮಚಂದ್ರನಿಗೆ ಹಾಕಿದ ಹಾರವನ್ನೇ ತಂದು ನನಗೆ ಹಾಕಿದ್ರು. ಹೇಳಿದ್ರು, ಸ್ವಾಮೀಜಿ ಈ ಕೆಲಸ ಆಗಬೇಕಂತಲೇ ನಮ್ಮೆಲ್ಲರದ್ದು ಇಷ್ಟ ಅಂತ. ನಾನು ಹೇಳಿದೆ, ನಾವೆಲ್ಲ ಸಹನಾಭವತು ಹೇಳಿ ಕೆಲಸ ಶುರು ಮಾಡಬೇಕು. ಇಲ್ಲಿ ನೋ ಇಂಡಿವಿಜುವಲಿಸ್ಟಿಕ್ ಐಡಿಯಾಲಜೀಸ್, ಇಲ್ಲಿ ಟೀಮ್ ವರ್ಕ್. ಸೊ ಅಲ್ಲೇನು ಮಾಡಿದ್ದೀನಿ, ಎಲ್ಲ ಚಿಕ್ಕ ಚಿಕ್ಕ ಗ್ರೂಪ್ಸ್ ಮಾಡಿಬಿಟ್ಟಿದ್ದೀನಿ. ನಾನೆಲ್ಲ ಪ್ಲ್ಯಾನ್ ಮಾಡ್ಕೊತೀನಿ ಇಲ್ಲಿ ಹೋಗುವಾಗಲೇ. ಚಿಕ್ಕ ಚಿಕ್ಕ ಗ್ರೂಪ್ಸು. ಆ ಗ್ರೂಪ್ಸ್ ಎಲ್ಲ ನೋಡಿ, ನೀವು ಗೌರ್ಮೆಂಟ್ ಪೇಪರ್ಸ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನೀವು 5 ಜನದ್ದು ಹೋಗಿ. ನಿಮ್ಮದು ಪ್ಲ್ಯಾನ್ ರೆಡಿ ಮಾಡೋದು, ವಾಸ್ತುಶಿಲ್ಪಿಯನ್ನು ಹಿಡ್ಕೊಳ್ಳೋದು, ಅವರೇ ವಾಸ್ತುಶಿಲ್ಪಿಗಳು. ಸೊ ಅವ್ರಿಗೆ ಹೇಳಿದ್ದೀನಿ. ಸೊ ಬ್ರಾಹ್ಮಣ ಸಂಘ, ಮಾಧ್ವರ ಸಂಘ, ಶ್ರೀ ವೈಷ್ಣವರ ಸಂಘ, ಆಮೇಲೆ ವೈಶ್ಯರ ಸಂಘ ಎಲ್ಲರೂ ಸೇರಿಸಿದ್ದೀನಿ. ಸೊ ಎಲ್ರಿಗೂ ಕೊಟ್ಟ ಮೇಲೆ ಒಬ್ಬರು ಎದ್ದು ನಿಂತ್ಕೊಂಡ್ರು, ಸ್ವಾಮೀಜಿ ನಮ್ಮದೊಂದು ಮನವರಿಕೆ ಏನು, ಇಷ್ಟು ಗ್ರೂಪ್ಸ್ ಮಾಡಿದ್ದೀರಲ್ಲ, ಅಷ್ಟು ಗ್ರೂಪೂ ನಿಮಗೆ ವಾರಕ್ಕೊಮ್ಮೆ ಏನೇನು ಕೆಲಸ ಆಯಿತು ಅದನ್ನು ಹೇಳಬೇಕು. ಜವಾಬ್ದಾರಿ 1. ಜವಾಬ್ದಾರಿ 2, ಇಷ್ಟು ಗ್ರೂಪಿನ ಇದೆಲ್ಲ ಜವಾಬ್ದಾರಿ ನೀವೇ ವಹಿಸ್ಕೊಂಡ್ರೆ ನಾವು ಮುಂದುವರಿತೀವಿ ಅಂತಂದು. ಐ ವಾಂಟ್ ಸಚ್ ಐಡಿಯಾಲಜಿ. ಲೀಡರ್ ಈಸ್ ನಾಟ್ ಮೇಡ್, ಲೀಡರ್ ಈಸ್ ಬಾರ್ನ್, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ನಾನು ಇನ್ನೂ ಒಂದು ಸರಿ ಕೇಳಿದೆ ಎಲ್ಲರನ್ನು,
ಹಳೇ ಸಮಿತಿಯ ಸದಸ್ಯರೆಲ್ಲಿದ್ದರು. ಅವ್ರು ಹೇಳಿದ್ರು, ಯಾವ ಜನ್ಮದ ಪುಣ್ಯನೋ ಸ್ವಾಮೀಜಿ, ಶ್ರೀರಾಮಚಂದ್ರನೇ ನಿಮ್ಮ ರೂಪದಲ್ಲಿ ಬಂದು ಈ ಒಂದು ಜೀರ್ಣೋದ್ಧಾರದ ಕೆಲಸ ತೆಗೆದುಕೊಂಡಿದ್ದಾನೆ ಅಂತ. ಸೊ ಮೊದಲನೇ ಕೆಲಸ ನಾವು ಮಾಡ್ತಿರೋದು, ನಿಮ್ಗೆ ಗೊತ್ತು ನಂದು ಸ್ಟ್ರಾಟಜಿ. ಫಸ್ಟು ಪರ್ಫೆಕ್ಟ್ ಕಾಂಪೌಂಡ್ ವಿತ್ ಸ್ಟೋನ್ಸ್, ವಿತ್ ಸಾಲಿಡ್ ಸ್ಟೋನ್ಸ್. ಯಾರು ತಲೆ ಹಾಕಬಾರ್ದು ಈ ಕಡೆ ಮುಂದಕ್ಕೆ. ಫಸ್ಟ್ ಕಾಂಪೌಂಡ್. ನೆಕ್ಸ್ಟ್ ಅಂತ ಹೇಳಿ ರಾಜಗೋಪುರ ಮೊದಲನೇ ಗೋಪುರ. ಮತ್ತು ಇದು ಅಯೋಧ್ಯೆಯಲ್ಲಿ ಹೇಗೆ ಕಷ್ಟ ಬಿದ್ದು ಮೋದಿ ಆ್ಯಂಡ್ ಕಂಪನಿ ಇನ್ಕ್ಲೂಡಿಂಗ್ ವಿಶ್ವೇಶ್ವರ ತೀರ್ಥರು ಇವರೆಲ್ಲ ಸೇರಿ ಕಟ್ಟಿದ್ರು, ನಾನು ಹೇಳಿದೆ ಮುಂದಿನ ಪೀಳಿಗೆಗೆ ನಿಮ್ಮನ್ನು ನೆನೆಸ್ಕೊಳ್ಳೋ ಥರ ಈ ಕೆಲಸ ಮಾಡಬೇಕು ನೀವು. ನಾನು ಅದಕ್ಕೆ ಅಣಿಯಾಗಿದ್ದೀನಿ ಅಂತ ಹೇಳಿ. ಇಟ್ ಈಸ್ ಹಾರ್ಡ್ಲಿ 10 crores ಅಷ್ಟೇ, ಅದೇನು ದೊಡ್ಡದೇನು ವಿಚಾರ ಅಲ್ಲ. ಇಟ್ಸ್ ನಾಟ್ ಅಟ್ ಆಲ್ ಎ ಬಿಗ್ ಇಶ್ಯೂ. ಆದರೆ ಇಶ್ಯೂ ಈಸ್ ದಿಲ್, ಮನಸ್ಸು. ಸೊ ವಿ ವಿಲ್ ಸ್ಟಾರ್ಟ್ ದಟ್ ವರ್ಕ್ ಶಾರ್ಟ್ಲಿ. ಆ್ಯಂಡ್ ಮುಂದಿನ ಪೀಳಿಗೆಗೆ ತುಮಕೂರಿನ ಮಧ್ಯಭಾಗದಲ್ಲಿರುವಂತಹ ರಾಮನ ದೇವಸ್ಥಾನ ಅಯೋಧ್ಯೆಯಲ್ಲಿ ಹೇಗೆ ಕಟ್ಟಿದಾರೋ ಆ ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ದಕ್ಷಿಣ ಭಾರತದ ಸಾಂಪ್ರದಾಯಿಕ ದೇವಸ್ಥಾನದ ಹೇಗಿದೆಯೋ ಹಾಕಿ ಆಯಾ ಸ್ಥಳಕ್ಕೆ ಅದು ನಾವು ಒಪ್ಕೋಬೇಕು. ನಾರ್ತ್ ಇಂಡಿಯನ್ ಸ್ಟೈಲ್ ಅದು ಯಾವುದು ಅಯೋಧ್ಯೆಯಲ್ಲಿ ಕಟ್ಟಿರೋದು ನಾರ್ತ್ ಇಂಡಿಯನ್ ಸ್ಟೈಲು. ಸೌತ್ ಇಂಡಿಯಾದಲ್ಲಿ ಬೇರೆ ಬೇರೆ ಇದೆ, ಸ್ಟೈಲ್ ಇದೆ. ಗರ್ಭಗುಡಿ ಇದೆ, ಸಭಾಭವನ ಇದೆ, ವೇದ ಭವನ ಇದೆ, ಇತ್ಯಾದಿ ಇತ್ಯಾದಿ. ನಾವು ಎಲ್ಲೂ ತಪ್ಪು ಮಾಡಬಾರ್ದು ಅಂತ ಹೇಳಿದ್ದೀನಿ. ನನ್ನ ಜೊತೆ ಕೆಲಸ ಮಾಡಿದ್ರಲ್ಲ ಊಟಕ್ಕೆಲ್ಲ, ಅವರೆಲ್ಲ ಹೇಳಿದ್ರು ಸ್ವಾಮೀಜಿ ಹತ್ರ ಹುಷಾರಾಗಿರಿ. ನಿಮ್ಗಲ್ಲ ಪಾಪ, ನೀವು ಹೆಂಗಾರು ಇರಿ ಪರವಾಗಿಲ್ಲ, ಸ್ವಾಮೀಜಿ ಹತ್ರ ಹುಷಾರಾಗಿರಿ, ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅವರು ಒಪ್ಪೋದಿಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ ನನಗಲ್ಲ, ಅದು ದೇವ್ರಿಗೋಸ್ಕರ ಅಂತ. ಇವತ್ತೆಲ್ರಿಗೂ ಹೇಳಿಸ್ದೆ, ಪ್ರತಿ ಸರಿ ಮೀಟಿಂಗ್ ಮುಂಚೆ ರಾಮನ ಸ್ತೋತ್ರ, ಮೀಟಿಂಗ್ ಆದಮೇಲೆ ರಾಮನ ಸ್ತೋತ್ರ, ಅದಾದಮೇಲೆ ಜೈ ಶ್ರೀರಾಮ್ ಎಲ್ಲರೂ ಜೋರಾಗಿ ಹೇಳಬೇಕಂತ. ಸೊ ಎಲ್ಲ ಇಂಟ್ರಡ್ಯೂಸ್ ಮಾಡಿಸಿದ್ದೀನಿ. ಮುಂದಿನ ಪೀಳಿಗೆಗೆ ನಾವೇನು ಅನ್ನೋದು ತೋರಿಸ್ತೀವಿ. ನೀವು AI ಅಂದ್ಕೊಳ್ಳಿ, BI ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ವಿ ವಿಲ್ ಪ್ರೂವ್ ಸನಾತನ ಧರ್ಮದ ಶಕ್ತಿ ಏನಂತ ನಾವು ಪ್ರೂವ್ ಮಾಡ್ತೀವಿ. ದಿಸ್ ಇಸ್ ಮೈ ಏನಂತ ಹೇಳಿ ಪ್ರತಿಜ್ಞೆ, ನನ್ನ ಮಿಷನ್. ವಿ ವಾಂಟ್ ಟು ಸಿ ಸಂಘಚ್ಛದ್ವಂ ಸಂವದದ್ವಂ ಸಂವೋಮನಾಂಸಿ ಜಾನತಾಹ. ಇದು ವೇದದ ಒಂದು ಅದ್ಭುತವಾದ ಒಂದು ಶ್ಲೋಕ. ಇದನ್ನು ಹೇಳ್ಕೊಡ್ತಾ ಇದ್ದೇನೆ. ಯಾಕೆಂದರೆ ಸಮಾನ ಮನಸ್ಕರು, ಸಮಾನವಾಗಿ ಚಿಂತೆ ಮಾಡೋದು. ಏರಿಗಳಿತು ಅಂದರೆ ಎಮ್ಮೆ ನೀರುಗಳಿತು ಅಂತಾಗೋದು. ಸ್ಪೆಷಲಿ ಈ ಗ್ರೂಪ್ಗಳಲ್ಲಿ ಕೆಲಸ ಮಾಡೋದು ಭಾಳ ಕಷ್ಟ, ಬಟ್ ನನ್ನ ಹತ್ರ ಭಾಳ ಸುಲಭ. ಐ ಗಿವ್ ಆಪರ್ಚುನಿಟಿ. ನನ್ನನ್ನು ನೋಡಿ, ನೀವು ಸೈಡ್ ನೋಡಬೇಡಿ. ಐ ಗಿವ್ ಆಪರ್ಚುನಿಟಿ. ಐ ವಿಲ್ ಸಿ ದಟ್ ಎವ್ರಿಬಡಿ ಈಸ್ ಹ್ಯಾಪಿ ವಿತ್ ದಿ ಡಿಸಿಷನ್ ವಾಟ್ ವಿ ಟೇಕ್. ಇದು ಕಷ್ಟ. ಅದು ಹೋಗಿ ದೇವಸ್ಥಾನದ್ದು ಜೀರ್ಣೋದ್ಧಾರ ಅಂದರೆ ಅದನ್ನಷ್ಟು ಸುಲಭ ಅಲ್ಲ. ಈಗಾಗಲೇ ತುಂಬ ಜನ ಬಂದ್ಬಿಟ್ಟಿದ್ದಾರೆ ಮುಂದೆ. ಸ್ವಾಮೀಜಿ ನಿಮ್ಗೇನು ಬೇಕು? ಸ್ವಾಮೀಜಿ ನನಗೇನು ಬೇಡ, ನಿಮ್ಮ ಮನಸ್ಸು ಬೇಕು ಅಂತ ಹೇಳ್ತಾರೆ. ಇದೇನು ಇಟ್ಲು ಚೆಪ್ತಾವಳು, ಏಮೋ ಕಾವಲ್ಲ ಅಂತೆ ಕೊಟ್ಬಿಡ ಅಂತ. ಅದು ಕೊಟ್ಟುಬಿಡೋದು ಭಾಳ ಸುಲಭ, ಜೊತೆಗಿರೋದು ಭಾಳ ಕಷ್ಟ. ಅಂಡರ್ಸ್ಟ್ಯಾಂಡ್? ಒಂದು ಚೆಕ್ ಬರೆದು ತಗೊಳ್ರಿ ಅಂತ ಹೋಗಿ ಕಳಿಸ್ಬೋದು. ಬಟ್ ನನ್ನ ಜೊತೆ ಕೆಲಸ ಮಾಡೋದಿದೆಯಲ್ಲ, ತುಂಬ ಕಷ್ಟ ಅದು. ನಾನು ಹಾಗೆ ಅಂದ್ಕಡೆ ಯಾರಾದರೂ ಬಂದರೆ ಡೊನೇಷನ್ ಕೊಟ್ಬಿಟ್ಟು ಹೋಗಂತ ಹೇಳ್ಬಿಡೋಣ. ಜೊತೆಲಿ ಕೆಲಸ ಮಾಡೋದು, ಒಂದೇ ಮನಸ್ಸಲ್ಲಿ ಶ್ರೀರಾಮಚಂದ್ರನ ಚರಣಾರವಿಂದಗಳನ್ನು ನೆನೀತಾ ಕೆಲಸ ಮಾಡೋದು. ಜನನಿ ಮೇನ ಜೀವ್ ಬಿನ್ ರಾಮ್. ತಾಯಿ, ರಾಮನ ಬಿಟ್ಟು ನಾನು ಬದುಕಲ್ಲ ಅಂತ ಹೇಳ್ತಾನೆ ಭರತ. ಜನನಿ ಮೇನ ಜೀವ್ ಬಿನ್ ರಾಮ್. ಇದು ಇವತ್ತು ರಿಸಾಲ್ವ್ ಆಗಿದೆ. ಮುಂದಕ್ಕೆ ನಿಮಗೆಲ್ಲ ನ್ಯೂಸ್ ಕೊಡ್ತಾ ಬರ್ತೀನಿ. ಇದು ತಗೊಳ್ಳಿ ರಾಮಂದು.
जानकी सखी कृपा जगावती सुजान जीव जागी त्यागी मूढ़त अनुराग श्री हरे अनुराग श्री हरे करी विचार भजन उदार करी विचार तजी विकार भज उदार रामचंद्र भद्र सिंधु दीन बंधु वेद वदत रे वेद वदत रे जानकी सखी कृपा जगावती सुजान जी जागी त्यागी मूढ़त अनुराग श्री हरे अनुराग श्री हरे जानकी सखी कृपा विशाल काल विपुल सोय मोहमय कुहुनिसा विशाल काल विपुल सोय मोहमय कुहुनिसा विशाल काल विपुल सोय खोयो सो अनूप रूप सुपन रूप रे सुपन रूप रे अब प्रभात प्रकट ज्ञान मान के प्रकाश वासना सराग मोह द्वेष निबिड़ कमट रे जानकी सखी कृपा भागे मदमान चोर और जो भागे मदमान चोर और जानी जान भागे मदमान चोर और जानी जान काम मोह लोभ चोर निकार अपट रे निकार अपट रे देखत रघुवर प्रताप बीते संताप प्रेम आप दूर ही करे दूर ही करे जानकी सखी कृपा श्रवण सुनि गिरा गंभीर जागे अति धीर धीर ನೋಡಿ श्रवण सुनि गिरा गंभीर जाग अति धीर वीर वर विराग तोष सकल
सावती सुजानजी जान त्यारी मोहत अनुराग श्री हरे अनुराग श्री हरे अनुराग श्री हरे अनुराग श्री हरे. ಇನ್ನೇನು ಬೇಕು ನಿಮಗೆ? ಯಾವ್ದಾದ್ರು ಟಿಕೆಟ್ ಬೇಕಾದ್ರೆ ಹೇಳಿ, ಅರೇಂಜ್ ಮಾಡಿಸ್ಕೊಡ್ತೀವಿ. ಯಾವ ಟಿಕೆಟ್ ಇದ್ರ ಮುಂದೆ ಇಲ್ಲ, ಇದ್ರ ಮುಂದೆ ಯಾವುದು ಇಲ್ಲ. ಈ ಹಾಡು ಹಾಡಿ ಮಂಗಳವನ್ನ ಹೇಳ್ತೀನಿ. ಸಿ ತಗೋಪ್ಪ. ಒಂದು ಭಾನುವಾರ ಕರೆಸಿ ನೀವಿಬ್ರು ಬನ್ನಿ, ಜನಪದ ಹಾಡುಗಳಿಗೆ ಸೆಟ್ ಮಾಡಿಸ್ಕೊಡ್ತೀನಿ. ಇವರು ಇರ್ತಾರೆ, ನೀವಿರ್ತೀರ, ಜನಪದ ಹಾಡುಗಳು. ಯಮನೆಲ್ಲೋ ಕಾಣದೆಂದೆನ ಬೇಡ, ಯಮನೆ ಶ್ರೀರಾಮನ್ ಜನ ಬೇಡ. ಯಮನೆಲ್ಲೋ ಕಾಣದೆಂದೆನ ಬೇಡ, ಯಮನೆ ಶ್ರೀರಾಮನ್ ಬೇಡ. ಟೆಸ್ಟ್ ಡೋಸ್ ಇದು. ಹಾಡಿ ಬರುವಾರ ಎಲ್ಲವೂ ಬೇಡಿ ಬರುವಾರ, ಬೇಡಿದ ಭಾಗ್ಯವ ಕೊಟ್ಟ ಕಾಲಕ ನಿನ್ನ ಮರೆವಾರ, ಎಲ್ಲವೂ ಸುಮ್ಮನಿರುವಾರ ನಿನ್ನ ಮರೆವಾರ, ಎಲ್ಲವೂ ಸುಮ್ಮನಿರುವಾರ. ಸ್ಟಾಕ್ ಇದೆ ತುಂಬ, ಸುಮ್ಮನೆ ಸ್ಯಾಂಪಲ್ ಕೊಡ್ತಾ ಇದ್ದೀನಿ. ತಗೊಳ್ಳೋಣ, ಹೇಳ್ತೀನಿ ಯಾವ ಭಾನುವಾರ ಅಂತ. ಅರ್ಬನ್ ಬರುತ್ತಾ? ಮೊದಲೇ ಹೇಳಬಾರ್ದ? ಸುಮ್ಮನೆ ಇದ್ದಿರ್ತೀನಿ ನಾನು. ಮುಲ್ತಾನಿ ಅಪೀಲಿಂಗ್. ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ,
ಧ್ಯಾನಗೈಯಲೆಂತು ಹೇ ಪ್ರಭು ಧ್ಯಾನಗೈಯಲೆಂತು ಧ್ಯಾನಾಮೃತವ ಪಾನವ ಮಾಡದೆ ಧ್ಯಾನಾಮೃತವ ಪಾನವ ಮಾಡದೆ ಮನವು ನಿಲ್ಲುವುದೆಂತು ಹೇ ಪ್ರಭು ಮನವು ನಿಲ್ಲುವುದೆಂತು ಹೇ ಪ್ರಭು ಮನವು ನಿಲ್ಲುವುದೆಂತು ಹೇ ಪ್ರಭು ಮನವು ನಿಲ್ಲುವುದೆಂತು ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ ಧ್ಯಾನಗೈಯಲೆಂತು ಹೇ ಪ್ರಭು ಧ್ಯಾನಗೈಯಲೆಂತು ಧ್ಯಾನಾಮೃತ ಪಾನವ ಮಾಡದೆ ಧ್ಯಾನಾಮೃತವ ಪಾನವ ಮಾಡದೆ ಮನವು ನಿಲ್ಲುವುದೆಂತು ಹೇ ಪ್ರಭು ಮನವು ನಿಲ್ಲುವುದೆಂತು ಹೇ ಪ್ರಭು ಮನವು ನಿಲ್ಲುವುದೆಂತು ಕೊಳೆ ಕಸ ತುಂಬಿ ಹೃದಯಕ್ಕೆ ಹೇ ಪ್ರಭು ಕೊಳೆ ಕಸ ತುಂಬಿದ ಕೊಳೆ ಕಸ ತುಂಬಿದ ಹೃದಯಕ್ಕೆ ಹೇ ಪ್ರಭು ನಿನ್ನ ಕರೆಯಲೆಂತು ಕೊಳೆ ಕಸ ತುಂಬಿದ ಹೃದಯಕ್ಕೆ ಹೇ ಪ್ರಭು ನಿನ್ನ ಕರೆಯಲೆಂತು ನೀ ಬಾರದೆ ಈ ಹೃದಯ ಮಂದಿರವು ನೀ ಬಾರದೆ ಈ ಹೃದಯ ಮಂದಿರವು ಶುಚಿಯಾಗುವುದೆಂತು ಹೇ ಪ್ರಭು ಶುಚಿಯಾಗುವುದೆಂತು ನೀ ಬಾರದೆ ಈ ಹೃದಯ ಪ್ರಭು ನೀ ಬಾರದೆ ಈ ಹೃದಯ ಪ್ರಭು ಶುಚಿಯಾಗುವುದೆಂತು ಹೇ ಪ್ರಭು ಶುಚಿಯಾಗುವುದೆಂತು ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ ಧ್ಯಾನಗೈಯಲೆಂತು ಹೇ ಪ್ರಭು ಧ್ಯಾನಗೈಯಲೆಂತು ಹೇ ಕರುಣಾಮಯ
ಹೃದಯ ಕುಟೀರಕ್ಕೆ ಬಾ. ಅನಂತ ಕಾಲದ ಕತ್ತಲ ಕಳೆದು, ಅನಂತ ಕಾಲದ ಕತ್ತಲ ಕಳೆದು, ಜ್ವಲಂತ ಜ್ಯೋತಿಯತ್ತ ಪ್ರಭು, ಜ್ವಲಂತ ಜ್ಯೋತಿಯತ್ತ. ಹೇ 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 ಪ್ರಭು, ಜ್ವಲಂತ ಜ್ಯೋತಿಯತ್ತ. ಸರಿನಾ? ಆರತಿ ಮಾಡಿ. ನಿಮ್ಮೆಲ್ರಿಗೂ ಈ ಅರ್ಥಗರ್ಭಿತವಾದ ಈ ದಿನ ಚಿನ್ನ ತಗೊಳ್ಳೋದು, ಅದು ತಗೊಳ್ಳೋದು, ಇದು ತಗೊಳ್ಳೋದು ಇದ್ದೇ ಇರುತ್ತೆ. ಅದು ಬಿಡಿ, ಅದೇನು ಮಾಡೋಕ್ಕಾಗಲ್ಲ. ನೀವು ತೊಗೋಬೇಡಿದ್ರು ತೊಗೋತೀರ, ಅದು ಬೇರೆ ಇದೆ. ನನಗೆ ತಗೊಬಂದಿದ್ರೆ ಕಷ್ಟ. ಈಗ ಎಷ್ಟು ಜನ ಇದ್ದಾರೋ ಎಲ್ಲರೂ 2-2 ಗ್ರಾಮ್ ಕೊಡಿ ಸಾಕು ನನಗೆ. ಇಲ್ಲಾಂದರೆ ಯಾರೋ ಒಬ್ಬರು ಕೊಟ್ಟರೆ ಆಯಿತು. ವೆಂಕಟೇಶ್ ಜಿನೂ ಇದ್ದಾರೆ, ಎಲ್ಲರೂ ಪರವಾಗಿ ಅಲ್ವಾ? ಇವತ್ತು ಎಲ್ಲವೂ ವೃದ್ಧಿ ಆಗುತ್ತೆ. ನಾವು ಜಪ, ಧ್ಯಾನ, ಪೂಜೆ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಇವೆಲ್ಲವೂ ಹೆಚ್ಚಾಗಬೇಕು ಅಂತ ಇವತ್ತೊಂದು ದಿವಸ ನಾವು ವಿಶೇಷವಾಗಿ ಪೂಜೆ ಮಾಡ್ತೀವಿ. ದೇವಸ್ಥಾನಗಳೆಲ್ಲ ಪೂಜೆ ಮಾಡ್ತಾರೆ, ಮನೆಗಳಲ್ಲೆಲ್ಲ ಪೂಜೆ ಮಾಡ್ತಾರೆ, ಇತ್ಯಾದಿ ಇತ್ಯಾದಿಗಳು. ಇವತ್ತು ನಿಮ್ಮೆಲ್ಲರಿಗೂ ಭಗವಂತನ ಕೃಪೆ ಬರಲಿ. ಎಷ್ಟು ಒಳ್ಳೆ ಹಾಡು ನಿಲ್ಲಿಸಿದ್ದೀನಿ ನೋಡಿ. ಹೃದಯದಲ್ಲಿ ಭಗವಂತನನ್ನು ಕೂರಿಸಿ ಕಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಭೇಟಿ ಶನಿವಾರ 5:30. ಬಂದು ನಿಂದಿಹ ನೋಡಿ ಭೂತಳದಿ ವೆಂಕಟ ಇಂದಿರಯ ಒಡಗೂಡಿ, ಒಪ್ಪುವ ನಿರಂತರ ಬಂದಿ ಜನಯ ಮಾಡಿ ಆನಂದ ಭೂತಳದಿ ವೆಂಕಟ ಒಪ್ಪುವ ನಿರಂತರ ಬಂದಿ ಜನಯ ಮಾಡಿ ಆನಂದ
ಉಲ್ಲರದಲ್ಲನ ಪರಾಗ ಮಲ್ಲ ಮೋಹದ ಮಾತುಲಾರಿ ಸಕಟನಾಗಿ ಉಲ್ಲಭನು ದೂರವ ಮಾಂಗಲ್ಯ ಹೃದಯ ಜ್ಯೋತಿಗೆ ಉಲ್ಲಾಸ ಪುಂತಲಿ ಚಂದ್ರನಿ ಹೋಗುವ ನಿರಂತರ ವಿರಹಿತನು ಉದುಪವಾದಿಗಳೀಗ ಕರ್ತನು ಪೂಜಿತ ತ್ರಿಭುವನೇ